ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್. ನಾನು ಒಂದು 19 ಇಯರ್ಸಿಂದ DA ಕಲರಿಸ್ಟ ಕೆಲಸ ಮಾಡ್ತಾ ಇದ್ದೆ. ಮುಂಚೆ ಬಾಂಬೆ ಪ್ರಸಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಚೆನ್ನೈ ರಿಯಾ ಡಿಜಿಟಲ್ ಸೊಲ್ಯೂಷನ್ಸ್ ಮೈನಾಯಿಂದ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅಜ್ಜರ್ಗಾಯ, ಬಜರಂಗಿ, ಬಹದ್ದೂರು, ಮೈನಾ ಇದೆಲ್ಲ ಮಾಡಿದೆ. ಆಮೇಲೆ ಇವತ್ತು ಲಾಸ್ಟ್ ಇಯರು ನಮ್ಮ ಭೂತಾತ್ಮ 2, ಆಮೇಲೆ ರೋನಿ, ಉಸಿರೆ ಇದೆಲ್ಲ ನಾನೇ DA ಮಾಡಿದೆ. ಸದ್ಯಕ್ಕೆ ಸಮಯ ನಾನೇ ಮಾಡ್ತಾ ಇದ್ದೆ. ಕೆಂಡರ್ ಸರ್ಗೂ ಇನ್ನೂ ಜಾಸ್ತಿ ಸಿನಿಮಾ ಮಾಡ್ತಾ ಇದ್ದೆ. ಆಲ್ ದಿ ಬೆಸ್ಟ್ ಟು ಪ್ರಮೋದ್ ಸರ್. ಆಮೇಲೆ ಒಂದೇ ಒಂದು ಮಾತು ಹೇಳ್ಬೇಕಂತ ಅನ್ಕೊಂತಿದ್ದೆ. ಇವತ್ತು ಸಿನಿಮಾಕ್ಕೆ ಬರಬೇಕನ್ನ ನಾನು ಜಾಸ್ತಿ ಜನಕ್ಕೊಂದು ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆಲ್ಲ ಹೇಳ್ಬೇಕು ಅನ್ಕೊತಾ ಇದ್ದೆ. ಏನೋ ಒಂದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಮುಂಚೆ ಏನು ಮಾಡಿದ್ರನ್ನ ಎಲ್ಲ ನೋಡ್ತಾ ಇದ್ದರು, ಎಲ್ಲ ಹೋಗ್ತಾ ಇದೆ. ಬಟ್ ಇವತ್ತು ಸಿನಿಮಾ ದೊಡ್ಡ ಕಾಸ್ಟ್ಲಿ ಆಗಿದೆ. ಮ್ಯಾಟ್ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿದೆ. ನಾನು ಥಿಯೇಟ್ರಿಗೆ ಹೋಗ್ಬೇಕನ್ನ 800 ರೂಪೀಸ್ ಟಿಕೆಟ್. ಎಲ್ಲ ಕಡೆ 800, 650, 450 ಆ ಥರ ಇದೆ ಟಿಕೆಟ್. ಆ ಸಿನಿಮಾಕ್ಕೆ ಹೋಗ್ಬೇಕನ್ನ ತುಂಬ ಕಷ್ಟ. ಯಾಕೆಂದರೆ 800 ಒಬ್ಬರಿಗೆ ಟಿಕೆಟ್ನ ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ಯಾಮಿಲಿ 4 ಮೆಂಬರ್ಸ್ ಹೋಗ್ಬೇಕನ್ನ ಎಷ್ಟು ದುಡ್ಡಾಗಿದೆ ನೋಡಿ. ಅದು ವರ್ತ್ ಇಲ್ಲ ನನಗೂ. ನಾನು ಫಸ್ಟು ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ 800 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಕತೆ ಆ ಥರ ಇರಬೇಕು, ಕ್ವಾಲಿಟಿ ಆ ಥರ ಇರಬೇಕು. ಖಂಡಿತ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಅದು ವರ್ತ್ ಇರಬೇಕು. ನಾನೆಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆ ಕತೆ ಮಾಡಿ, ಒಳ್ಳೆ ಕ್ವಾಲಿಟಿಯ ಮಾಡಿ, ಆಮೇಲೆ ಸಿನಿಮಾ ಮಾಡಿ. ಯಾಕೆಂದ್ರೆ ಇವತ್ತು ಸದ್ಯಕ್ಕೆ ಥಿಯೇಟ್ರಿಗೆ ಬರಬೇಕನ್ನ ತುಂಬ ಕಷ್ಟ ಇದೆ. ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ. ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ರೀಲ್ಸ್ ಇವತ್ತು ಕೂತ್ಕೊಂಡು ಮೊಬೈಲ್ದಲ್ಲಿ ರೀಲ್ಸ್ ನೋಡಿದನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕನ್ನ ತುಂಬ ಕ್ವಾಲಿಟಿಯ ಸ್ಟೋರಿ, ಆಮೇಲೆ ಎಲ್ಲ ಕ್ವಾಲಿಟಿ ಇರಬೇಕಾಗಿತ್ತು. ದಯವಿಟ್ಟು ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನೋ ಸಿನಿಮಾ ಮಾಡಿದನ್ನ ಮಾಡಬೇಡ, ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಇರಬೇಕು. ನೀವು ತುಂಬ ಚೆನ್ನಾಗಿ ಕ್ವಾಲಿಟಿ ಸಿನಿಮಾ ಮಾಡಿದನ್ನ ಇವತ್ತು ನೋಡಿ ಥಿಯೇಟ್ರಿಗೆ ಬರ್ತಾನೆ ಇಲ್ಲ ಜನ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ವಾರದಕ್ಕೆ 8 ಮೂವೀಸ್ 9 ಮೂವೀಸ್ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರದಲ್ಲಿ ಜನ ಬರ್ತಾ ಇಲ್ಲ. ಯಾಕೆಂದ್ರೆ ಕ್ವಾಲಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ, ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಎಲ್ಲರನ್ನು ಕ್ವಾಲಿಟಿ ಸಿನಿಮಾ ಮಾಡಿ. ನಿಮಗೆ ಕ್ವಾಲಿಟಿ ಕೊಡೋದಕ್ಕೋಸ್ಕರ ನಾವೆಲ್ಲ ಇದೆ. ತುಂಬ ಟೆಕ್ನಿಷಿಯನ್ಸ್ ಇದ್ದರು. ಕ್ವಾಲಿಟಿ ಯಾರು ನಾವು ಕೊಡ್ಬೇಕನ್ನ ನನ್ನ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾವು ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದರು. ಬಟ್ ಕ್ವಾಲಿಟಿ ಮೂವೀಸ್ ಬರ್ತಾ ಇಲ್ಲ. ದಯವಿಟ್ಟು ಜನ ಥಿಯೇಟ್ರಿಗೆ ಬರಬೇಕನ್ನ ನಾನೆಲ್ಲ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ದಯವಿಟ್ಟು ಕ್ವಾಲಿಟಿ ಮೂವಿ ಮಾಡಿಸಿ ಥಿಯೇಟರ್ಗೊಂದು ರಿಟರ್ನ್ ನಾರ್ಮಲ್ಗೆ ಬರಬೇಕನ್ನ ಖಂಡಿತ ಕ್ವಾಲಿಟಿ ಮೂವೀಸ್ ಇರಬೇಕಾಗಿತ್ತು. ಇದೇ ನನ್ನ ರಿಕ್ವೆಸ್ಟು. ಟೀಮ್ ಎಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. ನಮ್ಮ ಅನಿಲ್ ಅವ್ರಿಗೆ, ಪ್ರಮೋದ್ ಅವ್ರಿಗೆ, ಎಲ್ಲ ಟೀಮ್ ಟೋಟಲಿ ಎಲ್ಲರಿಗೂ ನಾವು ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ. ನಾನೇನೋ ತಪ್ಪು ಮಾತಾಡೋಣ, ದಯವಿಟ್ಟು ತಪ್ಪ ತಗೋಬೇಡ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ, ಚಿತ್ರತಂಡಕ್ಕೂ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ 2 ದಿನಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಆದರೂ ಪ್ರಮೋದ್ ಅವರು 2 ದಿನದಿಂದ ಬರಲೇಬೇಕು ಅನ್ನುವ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೀನಿ. ಅದು ಅವರ ನನ್ನ ಆತ್ಮೀಯತೆಯಿಂದ. ಆ್ಯಕ್ಚುಲಿ ಪ್ರಮೋದಿಗಿರುವ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನು ಮುಂದೆ ಸಾಗಿಸ್ತಾ ಇದೆ. ಅವ್ರಿಗೆ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೆ ಏನು ಬೇಡ, ಏನೇ ಆಗಲಿ ಸಿನಿಮಾ ಮಾಡ್ತಲೇ ಇರಬೇಕು. ಸಿನಿಮಾ ಮಾಡಿದ್ರೆ ಸಾಲದು, ಸಿನಿಮಾನ ಚಿತ್ರರಂಗದ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ. ಅದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ, ಬಿಡುಗಡೆ ಆಗ್ತದೆ. ಆಮೇಲೆ ಯಾವುದೇ ಸಿನಿಮಾ ಸಣ್ಣ ಬಡ್ಜೆಟು, ದೊಡ್ಡ ಬಡ್ಜೆಟು ಅಥವಾ ದೊಡ್ಡ ಸಿನಿಮಾ, ಸಣ್ಣ ಸಿನಿಮಾ ಅನ್ನೋದನ್ನು ನಾನು ವಿಂಗಡ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾವೀಗ ಒಂದ್ಸರಿ KV ಜಯರಾಮ್ ಸರ್ ನಾನು ನೆನೆಸ್ಕೋತೀನಿ. ಯಾಕಂದರೆ ದೊಡ್ಡ ಸಿನಿಮಾ ಮಾಡಿ ಮಧ್ಯದಲ್ಲಿ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ರಂಜಿತಾ ಅನ್ನುವ ಸಿನಿಮಾವನ್ನು 16mm ಅಲ್ಲಿ ಸಣ್ಣ ಬಡ್ಜೆಟಲ್ಲಿ ಮಾಡಿದರು. ಆ ಸಿನಿಮಾ ಸೂಪರ್ ಹಿಟ್ ಆಯಿತು, ಹಾಗೆ ಕಲೆಕ್ಷನ್ ಕೂಡ ಆಯಿತು.
ಅದೇ ರೀತಿ ನಾವು ಯಾವ ರೀತಿಯ ಕಂಟೆಂಟನ್ನು ಕೊಡ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ. ಸಿನಿಮಾದ ಬಡ್ಜೆಟು ಅಲ್ಲ, ಅಥವಾ ಅಲ್ಲಿ ಯಾವ ಯಾವ ಕಲಾವಿದರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಪ್ರಯತ್ನ, ಒಬ್ಬ ನಿರ್ದೇಶಕ ನಿಜವಾದ ಪ್ರಯತ್ನವನ್ನು ಮಾಡಿದಲ್ಲಿ ಒಳ್ಳೆಯ ಉತ್ತಮ ರೀತಿಯ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡಿದರೆ ಖಂಡಿತವಾಗಿ ಗೆಲ್ಲುತ್ತೆ, ಪ್ರೇಕ್ಷಕರು ನೋಡ್ತಾರೆ. ಆಮೇಲೆ ಯಾವುದೇ ಒಂದು ಸಿನಿಮಾವನ್ನು ಬೇರೆ ದಾರಿಯಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಬಡ್ಜೆಟನ್ನು ಸಿನಿಮಾಕ್ಕೆ ತಂದು ಅಲ್ಲಿ ಸಿನಿಮಾವು ಯಾವತ್ತಿಗೂ ಕೂಡ ಆ ಬಡ್ಜೆಟನ್ನು ಹಾಕ್ಕೊಂಡಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಆ ರೇಂಜಲ್ಲಿ ಬಡ್ಜೆಟ್ ಹೋಗಿದೆ ಅನ್ನುವ ಮನಸ್ಸಿಗೆ ಬಂದರೆ ಅದು ಲಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಲಾಸ್ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮಾಡಿದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ಪ್ರಮೋದೇ ಸಾಕ್ಷಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಪ್ರಮೋದ್ ಅವರು ಈಗ ಈ ವರ್ಷನೇ 3 ಸಿನಿಮಾ ಸೆನ್ಸರ್ ಆಗಿದ್ದು ನನ್ನ ಗಮನಕ್ಕೆ ಬಂತು. ಇವಾಗ 2-3 ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಇದ್ದಾರೆ. ಪುಟ್ಟಿ ಅನ್ನುವ ಸಿನಿಮಾ ಶೂಟಿಂಗ್ ರೆಡಿಯಾಗಿದೆ. ಒಂದಲ್ಲ ಒಂದು ದಿನ ಪ್ರಮೋದ್ ಅನ್ನುವ ಈ ಸಿನಿಮಾ ಪ್ರೀತಿ, ಪ್ರಮೋದ್ಗೆ ಇರುವ ಸಿನಿಮಾ ಪ್ರೀತಿ ಇದೆ ಅಲ್ವಾ, ಅವರನ್ನು ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿಸುತ್ತೆ ಅನ್ನುವ ಭರವಸೆ ನನಗೆ ಇದೆ. ಹಾಗೆಯೇ ಪ್ರಮೋದ್ ಹೋಗುತ್ತಾ ಅವರ ಭವಿಷ್ಯ ಅವರ ಉಜ್ವಲವಾಗಲಿ. ಆ ಪರಮಾತ್ಮ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡುವಲ್ಲಿ ಪರಮಾತ್ಮ ಅನುಗ್ರಹ ನೀಡಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಮತ್ತು ನಮ್ಮ ನಿರ್ದೇಶಕ ಸಂಘದಿಂದ ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು.